ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಸೊ ಫ್ರೆಂಡ್ಸ್, ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಂಗಳವಾರ ಬೆಳಗ್ಗೆ. ಇನ್ನು ಮಂಗಳವಾರ ಅಂತಂದರೆ ಬಾಗಿಲಿಗೆ ಅರಿಶಿನ ಹಚ್ಚಿ ರಂಗೋಲಿ ಎಲ್ಲ ಹಾಕಿ ಇದನ್ನು ಮುಗಿಸ್ಕೊಂಡೆ. ಸೊ ಅಷ್ಟರೊಳಗಡೆ ನಮ್ಮ ಮೇಡಮ್ ಅವ್ರು, ಚಿಕ್ಕ ಮೇಡಮ್ ಅವ್ರು ಎದ್ಬಿಟ್ಟಿದ್ದಾರೆ. ಅವಳು ಕಿತಾಪತಿ ಎಲ್ಲ ಸ್ಟಾರ್ಟ್ ಮಾಡಿದ್ಲು. ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದೀನಿ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ ಇವಳ ಕೈಯಲ್ಲಿ ಇದು ಉಳಿಯಲ್ಲ ಅನ್ನೋ ಕಾರಣಕ್ಕೆ ಜಯಂತ್ ಅಂಗಡಿ ಹೋಗ್ತಾ ಇದ್ರು ಅಂತೇಳಿ ಅವಳನ್ನು ಕರ್ಕೊಂಡೋಗಿ ಮಮ್ಮಿ ಅಂತ ಹೇಳಿದ್ದಕ್ಕೆ ಪ್ಯಾಂಟ್ ಹಾಕೊಂಡು ಅವಳಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಫ್ರೆಂಡ್ಸ್, ರಂಗೋಲಿ ಹಾಕಿದ್ದೆ ತಡ. ಆ್ಯಂಡ್ ನೆಕ್ಸ್ಟು ಬೇಗ ಬೇಗ ಚಿಟ್ಟಿಗೆ ಟಿಫನ್ ಮಾಡಿ ಅವ್ನು ಸ್ವಲ್ಪ ಹೋಮ್ವರ್ಕ್ ಏನೋ ಬರ್ದಿರಲಿಲ್ಲ ಅಂತೇಳಿ ಅವನ್ನ ಕಳಿಸಿ ಇವರಿಬ್ಬರನ್ನ ಇಟ್ಕೊಂಡು ಡೇ ಸ್ಟಾರ್ಟ್ ಮಾಡೋದು ಸ್ವಲ್ಪ ತಡ ಆಯಿತು. ಸೊ ಹಾಗೆ ಇಲ್ಲಿಂದ ಬ್ರೇಕ್ ತಗೊಂಡು ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡೋ ಥರ ಆಯಿತು. ಯಾಕೆ ಹಾಗೆ ಏನು ಕತೆ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಐ ಹೋಪ್ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ, ಬಿಕಾಸ್ ಅಷ್ಟು ವಿಚಾರಗಳು ಈ ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಏನು ಅಂತಂದರೆ, ತುಂಬ ಜನ ಲಾಗ್ಸ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಿ, ಹಾಗೆ ಟೈಮ್ ತೊಗೊಂಡು ಒಂದೇ ಒಂದು ಲೈಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ಕಮೆಂಟ್ಸ್ ಕೂಡ ಆಗ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಟ್ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ದೀರಿ ಅಂತಂದರೆ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಅಂಗಡಿಗೆ ಜಯಂತ್ ಹೋಗಿ ಕರ್ಕೊಂಡ್ಬಂದು ಬಿಟ್ಟು ಅದಾದಮೇಲೆ ತುಂಬ ಹೊತ್ತು, ಮೀನ್ಸ್ ಇವಾಗ ಒಂದು ಸುಮಾರು 8:30-9 ಗಂಟೆ ಆಗಿದೆ. ಬಟ್ ಇವರು ಮಕ್ಕಳನ್ನ ಕಳಿಸೋದು, ನನ್ನ ಅಮ್ಮನ ಮನೆಗೆ ಕಳಿಸೋದು ಆಗಿದ್ದು ಟೈಮ್ ಅಂತಂದರೆ ಒಂದು 12:30 ಫ್ರೆಂಡ್ಸ್. 12:30ವರೆಗೂ ಬರೀ ಅವ್ರಿಗೆ ಊಟ ಮಾಡಿಸೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ನನಗೆ ಒಂಥರ ಹೆಡೆಕ್ ತರಿಸೋವಂಥದ್ದು ಇದೆಲ್ಲ ಆಯಿತು. ಮಿಂಚು ಇಷ್ಟು ದಿನ ಸಣ್ಣೋಳಿದ್ಲು ಅಂತ ಹೇಳಿ ನನಗೆ ಗೊತ್ತಾಗ್ಲಿಲ್ವೇನೋ ಗೊತ್ತಿಲ್ಲ. ಬಟ್ ರಿಯಾಲಿಟಿ ಏನಂತಂದರೆ ಮೂವರನ್ನು ಹೆಂಗೆ ಮೇಂಟೈನ್ ಮಾಡೋದು ಮತ್ತು ತಲೆನೋವು ಯಾಕೆ ಬರುತ್ತೆ ಅಂತ ಹೇಳಿ ಇತ್ತೀಚೆಗೆ ನನಗೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಯಾಕಂದರೆ ಮೂವರು ಫುಲ್ ಗಲಾಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇಷ್ಟು ದಿನ ನಮ್ಮ ಚಿಟ್ಟಿ ಏನೋ ಸ್ವಲ್ಪ ಸೈಲೆಂಟ್ ಆಗಿದ್ದ, ಅವನು ಕೂಡ ಇನ್ಕ್ಲೂಡಿಂಗ್. ಹಾಗೆ ಇವತ್ತು ಏನಂತಂದರೆ ನಾನು ಸ್ವಲ್ಪ ಅಮ್ಮ ಡೀಪ್ ಕ್ಲೀನ್ ಮಾಡಿಕೊಂಡು ನಾಳೆ ಪೂಜೆಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಅಮ್ಮನ ಹತ್ರ ಮುಂಚೆನೇ ಹೇಳಿದ್ದೆ, ನಾನು ಮಕ್ಕಳನ್ನ ಕಳಿಸ್ತೀನಿ ಅಂತೇಳಿ. ಚಿಟ್ಟಿ ಸ್ಕೂಲಿಗೆ ಹೋಗಿದ್ದಾನೆ. ಸೊ ನಾನು ಸ್ವಲ್ಪ ಹೊತ್ತು ಕಾದಿದ್ದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆ ಏನೂ ಕ್ಲೀನ್ ಮಾಡಿರಲಿಲ್ಲ ಫ್ರೆಂಡ್ಸ್, ಏನೂ ಕೆಲಸ ಮಾಡ್ಕೊಂಡಿರಲಿಲ್ಲ ನಾನು. ಸೊ ಜಯಂತ್ ಬರೋರ್ಗೂ ವೆಯ್ಟ್ ಮಾಡಿದ್ದು. ಜಯಂತ್ ಬಂದಿದ ತಕ್ಷಣ ಅವರಿಬ್ಬರನ್ನು ಫಸ್ಟ್ ಕೊಟ್ಟು ಕಳಿಸಿ ಅದಾದಮೇಲೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ ಮಾಡಿದ್ದೆ ಈ ರೂಮ್ ಕ್ಲೀನ್ ಮಾಡಿಕೊಂಡು, ಎಲ್ಲದೂ ಕೂಡ ಪ್ರತಿದಿನ ತೆಗೆಯೋದಕ್ಕಂತೂ ಆಗಲ್ಲ, ಪ್ರತಿದಿನ ಧೂಳು ಕೊಡ್ಕೊತಾ ಇರಲ್ಲ. ಹಾಗಾಗಿ ವಾರದಲ್ಲಿ 2 ದಿನ ಈ ಥರ ಮಾಡ್ಕೊತಾ ಇರ್ತೀನಿ. ಸೊ ಹಾಗಾಗಿ ಸ್ವಲ್ಪ ಕ್ಲೀನಾಗಿ ನೋಡ್ಕೋಬೋದು. ಬಟ್ಟೆ ವಿಚಾರದಲ್ಲಂತೂ ನಾವು ಎಷ್ಟು ನೀಟಾಗಿ ನೋಡ್ಕೊತೀವಿ ಅಂತಂದ್ರೂ ನಮ್ಮ ಮನೇಲಿ ಇದಾಗ್ತಾ ಇರೋದು. ಆಲ್ಮೋಸ್ಟ್ ನಮ್ಮ ಮನೇಲಿ ಅಷ್ಟೇ ಇಲ್ಲ, ಎಲ್ಲರ ಮನೇಲೂ ಇದೇ ಕತೆ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ಕೊತಿದ್ದೀನಿ. ಸೊ ಫ್ರೆಂಡ್ಸ್, ಇದು ಏನಂತಂದರೆ ವಾರದಲ್ಲಿ 2 ಸರಿ ಈ ಥರ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ, ಧೂಳು ಗಿಡ ತಗೊಂಡ್ರೆ ಈಸಿ ಆಗುತ್ತೆ. ಬಿಕಾಸ್ ನಾವು ಬೆಡ್ ನೆಲದ ಮೇಲೆ ಹಾಕಿದ್ದೀವಿ, ಹಾಗಾಗಿ ಸ್ವಲ್ಪ ಸ್ಪೇಸ್ ಕೂಡ ತುಂಬ ಕಡಿಮೆ ಇದೆ ಸುತ್ತಮುತ್ತ. ಏನಾಗುತ್ತೆ, ಬಟ್ಟೆ ಬೆಡ್ಶೀಟ್ಸ್ ಎಲ್ಲ ಹಾಗೆ ಹಾಕ್ತಾನೆ ಇರ್ತೀವಿ. ಒಂದು ಸ್ವಲ್ಪ ಏನೋ ಗಲೀಜ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನು ನೀಟಾಗಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಈ ಬೆಡ್ ಬಂದು ಇದನ್ನು ಅಲ್ಲಾಡ್ಸೋದಕ್ಕೆ ನನ್ನ ಒಬ್ಬಳಿಂದ ಆಗಲ್ಲ. ಬಟ್ ಆದರೂ ಕೂಡ ಒಬ್ಬಳೇ ಮಾಡ್ಕೋಬೇಕು ಅಂತಂದಾಗ ಜಸ್ಟ್ ಬೆಡ್ ಕವರ್ನ ತೆಗೆದು, ಅಂದರೆ ನಾನು ಇವಾಗ ಹಾಕಿರೋದು ಪ್ರೊಟೆಕ್ಟರು, ವಾಟರ್ ಪ್ರೂಫ್ ಪ್ರೊಟೆಕ್ಟರು. ಸೊ ಅದನ್ನು ತೆಗೆದು ಅದನ್ನು ಎಲ್ಲ ನೀಟಾಗಿ ಕೊಡುವಿ. ಅದನ್ನು ಮತ್ತೆ ಸೆಟ್ ಮಾಡೋದ್ರೊಳಗಡೆ ಆಯಾಸ ಬಂದೋಗುತ್ತೆ, ಅದನ್ನು ಎತ್ತೋದಕ್ಕಾಗಲ್ಲ ಫ್ರೆಂಡ್ಸ್. ಜಯಂತ್ಗೂ ಕೂಡ ತುಂಬಾ ಏನು ಆಯಾಸ ಅನ್ಸುತ್ತೆ ಅದನ್ನಿದ್ರೆ ಎತ್ತಾಡಿದ್ರೆ, ಅಷ್ಟು ಭಾರ ಇದೆ ಅದು. ಬೆಡ್ ಬಗ್ಗೆ ಕೂಡ ಅಪ್ಡೇಟ್ ಕೇಳ್ತಾ ಇದ್ರಿ. ಸೊ ಫ್ರೆಂಡ್ಸ್, ನಾವು ಪರ್ಚೇಸ್ ಮಾಡಿರೋದು ಎಮ್ಮ ಮ್ಯಾಟ್ರಸ್. ಇವಾಗೆಲ್ಲ ಫುಲ್ ಆಫರ್ ನಡೀತಾ ಇದೆ. 15K ವರ್ತಬಲ್ ಇರುವಂಥ ಒಂದು ಮ್ಯಾಟ್ರಸ್ಗಳೆಲ್ಲ ನಮಗೆ 6-7 ಸಾವಿರಕ್ಕೆ ಕೊಡ್ತಾ ಇದ್ದಾರೆ. ಇನ್ನು ನಿಮ್ಮ ಹತ್ರ ಏನಾದರೂ ಕೋಡ್ ಇತ್ತು, ಕೂಪನ್ ಕೋಡ್ ಇತ್ತು ಅಂತಂದರೆ ಅದರಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಎಕ್ಸ್ಪೀರಿಯನ್ಸ್ ಹೇಳಿದ್ದೀವಿ ಅಂತ ಅನ್ನೋದಾದರೆ ಬೆಸ್ಟ್ ಅಂತ ಹೇಳ್ತೀನಿ. ಬಾಡಿ ಪೇನ್ಸ್ ಎಲ್ಲ ತುಂಬಾ ಕಡಿಮೆ ಆಗಿದೆ ಮತ್ತು ಒಳ್ಳೆ ನಿದ್ದೆ ಬರುತ್ತೆ ಫ್ರೆಂಡ್ಸ್. ಸ್ಟ್ರೆಸ್ ಆಗಿರೋ ಮೈಂಡ್ಗೆ ಈ ಬೆಡ್ ಅನ್ನೋದು ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಥರನೇ ವರ್ಕ್ ಮಾಡ್ತಾ ಇರೋದು. ನಂಗೆ ತುಂಬ ಖುಷಿ ಇದೆ. ಆಮೇಲೆ 5 ಜನನೂ ಮಲ್ಕೊತಾ ಇದ್ದೀವಿ, ಅದು ದೊಡ್ಡ ವಿಚಾರ. ಯಾಕೆ ಅಂದರೆ ಸೈಜ್ ನಾವು ತೊಗೊಳ್ತೀವಿ, ದೊಡ್ಡದೇ ತೊಗೋಬೇಕು, 5 ಜನಕ್ಕೂ ಆಗೋ ಥರದ್ದು ಅಂತಲೇ 82 ಇಂಚಸ್ ಮತ್ತು 72 ಇಂಚಸ್ ಅಂತ ಬರುತ್ತೆ. ಸೊ ಆ ಒಂದು ಸೈಜ್ ತೊಗೊಂಡಿದ್ದು. ಬೆಡ್ ಎಲ್ಲ ಸರಿ ಮಾಡಿ ಅದರ ಮೇಲೆ ಉಳಿದಿರುವಂಥ ಬಟ್ಟೆ ಎಲ್ಲ ಹಾಕಿ, ಇನ್ನು ಮತ್ತೆ ವಾಷಿಂಗ್ ಮಿಷನಲ್ಲಿರುವಂಥ ಬಟ್ಟೆ ಎಲ್ಲ ತೊಗೊಂಬಂದು ಮೇಲ್ಗಡೆ ಪೂರ್ತಿ ಒಣಗಾಕಿ ಇವಾಗ ಮತ್ತೆ ಹೋಗ್ತಾ ಇದ್ದೀನಿ. ಇದಿಷ್ಟು ಕೆಲಸ ಆದರೆ ಇನ್ನು ಬಟ್ಟೆ ಎಲ್ಲ ಮಡ್ಚ್ಕೋಬೇಕು. ಇದಿಂಗೆ ನೋಡಿ, ಇವಾಗ ನಾನು ಇಲ್ಲಿ ಕೆಳಗಡೆ ಇರೋ ಬಟ್ಟೆ ಎಲ್ಲ ಮಡ್ಚಿಟ್ನ, ಮೇಲ್ಗಡೆ ಒಣಗ್ತವ, ಮತ್ತೆ ನಾಳೆ ತಂದು ಜಯಂತ್ ಮತ್ತೆ ಚೇರ್ ಮೇಲೆ ಹಾಕಿರ್ತಾರ, ಅದನ್ನು ಟೈಮ್ ಇದ್ದಾಗ ಮಡ್ಚ್ಕೊತೀನ. ಸೊ ಬೇರೆ ಕೆಲಸ ಬಂತು ಅಂದರೆ ಮಡ್ಚ್ಕೊಳ್ಳೋದಕ್ಕಾಗಲ್ವಾ. ಇದೇ ರಿಪೀಟ್ ತಲೆ ಒಂಥರ ಗಿಮ್ ಅಂತ ಇರುತ್ತೆ. ನೀವೆಲ್ಲ ಕೇಳ್ತಿರ್ತೀರಿ, ದಿವ್ಯಾ ಎಷ್ಟು ಆ್ಯಕ್ಟಿವ್ ಇದ್ದೀರಿ ಅಂತೇಳಿ. ನಾನು ಏನಾದರೂ ಒಂದು ಸ್ವಲ್ಪ ಇನ್ಆ್ಯಕ್ಟಿವ್ ಆಗಿಬಿಟ್ರೆ ತುಂಬ ಕೆಲಸಗಳು ಪೆಂಡಿಂಗ್ ಉಳಿಯುತ್ತೆ. ಹಾಗಾಗಿನೇ ನಾನು ಸ್ವಲ್ಪ ಜಾಸ್ತಿ ಇನ್ಆ್ಯಕ್ಟಿವ್ ಆಗಲ್ಲ, ಸ್ವಲ್ಪ ಚುರುಕಾಗಿ ಎಲ್ಲದೂ ಕೂಡ ಕೆಲಸ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಈ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ಅಂತಂದಾಗ ನಮ್ಮ ಮನೇಲಿ ಮತ್ತು ಮೇಡ್ಸ್ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿನೇ ನಾನು ಇದಿಷ್ಟನ್ನು ಮಾಡ್ಕೊತಾ ಇದ್ದೀನಿ. ಮಕ್ಕಳಿರೋವರೆಗೂ ಏನೂ ಆಗಲ್ಲ. ನಾನು ಒಬ್ಬಳೇ ಮಾಡ್ಕೊತೀನಿ ಅಂತಂದಾಗ ಇಡೀ ದಿನ ಆಗಿಬಿಡುತ್ತೆ. ಟೈಮ್ ನೋಡ್ತಾ ಹೆಂಗಾಗುತ್ತೆ ಅಂದರೆ, ಇಷ್ಟು ಬೇಗ ಟೈಮ್ ಆಯಿತಾ ಅಂತ ಅನ್ನಿಸ್ತಿರುತ್ತೆ ನನಗೆ. ಸಂಜೆ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ಆ ಥರದೊಂದು ಎಕ್ಸ್ಪೀರಿಯನ್ಸ್ಗಳನ್ನ ಮಾಡ್ತಾ ಇರ್ತೀನಿ ನಾನು.
ಇನ್ನು ನಾನು ಇಷ್ಟು ಮಾಡ್ಕೊಳ್ಳೋದ್ರೊಳಗಡೆ ಫ್ರೀಯಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋದ್ರೊಳಗಡೆ ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ಕ್ಲೀನ್ ಆಗಿದೆ, ಕಸನೆಲ್ಲ ಎಲ್ಲ ಮಾಡಿಕೊಟ್ಟು ಹೋಗಿದ್ದಾರೆ. ಅವ್ರು ಇದಿಷ್ಟು ಮಾಡಿಕೊಡೋದು ನಾನು ವೇಟ್ ಮಾಡ್ತಾ ಇದ್ದೆ. ಇನ್ನು ನಾನು ಸ್ನಾನ ಮಾಡಿಕೊಂಡು ಪೂಜೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಒಬ್ಬರೇ ಆಗಿರೋದ್ರಿಂದ ಏನಾಗುತ್ತೆ ಅಂತಂದರೆ ಅಡುಗೆದು ಮ್ಯಾನೇಜ್ ಮಾಡ್ತಾ ಪ್ಲಸ್ ನಮ್ಮ ಮನೆ ಕೆಲಸ ಮ್ಯಾನೇಜ್ ಮಾಡ್ತಾ ಮಾಡ್ಕೋಬೇಕು. ಅಮ್ಮ ನಾನು ಹೆಂಗೆ ಮಾತಾಡ್ಕೊಂಡಿದ್ದೀವಿ ಅಂದರೆ ಕಂಟಿನ್ಯೂಸ್ ಆಗಿ ನಾನು ಒಂದು 2 ದಿನ ಮಕ್ಕಳನ್ನ ಹಿಡ್ಕೊಂಡಿದ್ದೀನಿ ಅಂತಂದರೆ ಅಮ್ಮನ ಹತ್ರ ಕೊಟ್ಟು ಕಳಿಸ್ಬಿಡ್ತೀನಿ. ಅಮ್ಮನೂ ಏನು ಅನ್ನಲ್ಲ, ಅಯ್ಯೋ 2 ದಿನ ಇಟ್ಕೊಂಡಿದ್ದಾಳೆ ಅಂತೇಳಿ. ಯಾಕಂದರೆ 2 ದಿನ ನಮ್ಮ ಮಿಂಚಿನೊಬ್ಬಳನ್ನ ಹಿಡಿದ್ವಿ ಅಂತಂದರೆ ಬಾಡಿ ಯಾವ ಥರ ಪೇನ್ ಆಗಿರುತ್ತೆ ಅಂತೇಳಿ ನಾವು ಅಮ್ಮಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ಕಳಿಸೋಳ್ನ ಅಂತ ಅಂದ್ಬಿಡ್ತಾರೆ ನಮ್ಮಮ್ಮ. ಬಟ್ ಡೈಲಿ ಅಲ್ಲ, ಮತ್ತು ನಮ್ಮ ಅಮ್ಮಂಗೆ ತುಂಬ ಪೇನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟೇ ಹುಷಾರಿಲ್ಲ ಅಮ್ಮಂಗೆ. ಸೊ ಇವಳೊಬ್ಬಳನ್ನ ಒಂಥರ ಹುಲಿ ಮರಿ ಹಿಡ್ದಂಗೆ ಹಿಡಿತಾ ಇದ್ದೀವಿ ನಾವು. ಅವಳು ಆ್ಯಕ್ಚುಲಿ ಹಾಗೆ ಇದ್ದಾಳೆ. ಇದನ್ನಿಷ್ಟನ್ನು ಕೂಡ ಪಾತ್ರೆ ಎಲ್ಲ ದೊಬ್ಬಾಕಿ ಇವಾಗ ನಾನು ಒಳಗಡೆ ಬಂದು ಬಿಸಿನೀರು ಬಿಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೆ ತೋರಿಸ್ಬೇಕು ಅಂತೇಳಿ ತೋರಿಸ್ತಾ ಇರೋದು. ಸೊ ಲಾಸ್ಟ್ ವ್ಲಾಗ್ಸಲ್ಲಿಂದನೂ ಹೇಳ್ತಾನೆ ಇದ್ದೀನಿ ಮನೆಗೆ ಗೀಝರ್ ತಂದ್ವಿ ಅಂತೇಳಿ. ಯಾವ ಥರದ ಗೀಝರ್ ಅಂತಂದರೆ ಈ ಥರ ಇನ್ಸ್ಟ್ಯಾಂಟ್ ಗೀಝರ್ ಫ್ರೆಂಡ್ಸ್. ಇದು ಪೋರ್ಟೇಬಲ್ಲು, ತುಂಬ ಚಿಕ್ಕದಾಗಿದೆ. ನಾನು ಇದರಲ್ಲಿ ಏನಪ್ಪ ನೀರು ಬರುತ್ತೆ ಹೆಂಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ವರ್ತಬಲ್ ಇದೆ ಫ್ರೆಂಡ್ಸ್. ಇದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಏನು ಅಂತಂದರೆ ಇದು ನನಗೆ ಸ್ಟಾರ್ಟಿಂಗು ನನಗೆ ಮತ್ತು ಜಯಂತ್ಗೆ ಇಬ್ಬರು ಕೂಡ ಈ ಟೆಕ್ನಿಕ್ ಗೊತ್ತಾಗಲಿಲ್ಲ. ನೀರು ಎಷ್ಟು ಕಡಿಮೆ ಬಿಡ್ತೀವೋ ಅಷ್ಟು ಬಿಸಿಯಾಗಿ ಬರುತ್ತೆ ಅಂತೇಳಿ ನಾವೇನು ಮಾಡ್ತಿದ್ವಿ, ನೀರನ್ನು ಫುಲ್ಲಿ ಫೋರ್ಸಲ್ಲಿ ಬಿಟ್ಬಿಡ್ತಿದ್ವಿ. ನೀರು ಅದು ಏನೂ ತಣ್ಣಗೆ ಬರ್ತಾಯಿತ್ತು. ಅಯ್ಯೋ ಈ ಚಂದಕ್ಕೆ ನಾವು ಗೀಝರ್ ಹಾಕಿಸ್ಕೋಬೇಕಿತ್ತ ಅಂತಲೂ ಅಂದ್ಕೊಂಡಿದ್ದೀವಿ. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಫೋನ್ ಮಾಡಿ, ಸರ್ ಯಾಕೋ ತಣ್ಣಗೆ ಬರ್ತಾಯಿದೆ ಸರ್, ನೀರು ಅಷ್ಟು ಬಿಸಿ ಇಲ್ಲ ಅಂದಾಗ ಅವ್ರು ಹೇಳ್ಕೊಟ್ಟಿದ್ದು, ಮೇಡಮ್ ಒಂದು 10 ಸೆಕೆಂಡ್ ನೀವು ಬಿಡಬೇಕು, ನಿಧಾನಕ್ಕೆ ಬಿಡಿ ನೀರು, ಎಷ್ಟು ನಿಧಾನ ನೀರು ಬರುತ್ತೋ ಅಷ್ಟು ಬೆಂಕಿ ಇರುತ್ತೆ ಅಂತೇಳಿ. ಅವಾಗಿಂದ ಅಡ್ಜಸ್ಟಬಲ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪರ್ಫೆಕ್ಟ್ ಅನ್ನಿಸ್ತು. ಇವಾಗ ನಮಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಟ್ಕೊಳ್ತೀವಿ. ಅದರಲ್ಲೂ ನಾನು ಸ್ವಲ್ಪ ಬಿಸಿ ನೀರನ್ನು ಜಾಸ್ತಿ ಹಾಕೊಳ್ಳೋದು, ಬಾಣಂತಂದಲ್ಲಿ ಅಭ್ಯಾಸ ಆಗಿಬಿಟ್ಟಿರುತ್ತಲ್ಲ. ಸೊ ಹಂಗೆ ಬಿಸಿ ಜಾಸ್ತಿ ಇದ್ದರೆ ಬಾಡಿ ಪೇನ್ಸ್ ಎಲ್ಲ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ. ಇನ್ನು ಚಿಟ್ಟಿ ಮೀಡಿಯಮ್, ಮಕ್ಕಳಿಗೂ ಮೀಡಿಯಮ್ ಇರುತ್ತೆ. ಮತ್ತು ನಮ್ಮ ಜಯಂತ್ ಕೂಡ ಬಿಸಿ ಬಿಸಿ ನೀರು ಸ್ನಾನ ಮಾಡ್ತಾರೆ. ಒಟ್ಟಿನಲ್ಲಿ ಇನ್ಮೇಲಿಂದ ಸ್ವಲ್ಪ ಗ್ಯಾಸ್ ಉಳಿತಾಯ ಆಗೋದಂತೂ ಗ್ಯಾರಂಟಿ. ಎಕ್ಸಾಕ್ಟಾಗಿ 1 ಮಂತಿಗೆ ನಮ್ಮದು ಗ್ಯಾಸ್ ಖಾಲಿಯಾಗಿಬಿಡ್ತಿತ್ತು. ಇನ್ಮೇಲೆ ಮೇ ಬಿ ಹತ್ತತ್ರ 1-2 ತಿಂಗಳು ಬರ್ಬೋದು. ಯಾಕಂದರೆ ದಿನ ಬಿಸಿನೀರು ಗ್ಯಾಸಲ್ಲಿ ಕಾಯಿಸ್ತಿದ್ವಿ. ಸೊ ಹಾಗಾಗಿ 1 ತಿಂಗಳಿಗೆ ಹೋಗ್ಬಿಡ್ತಿತ್ತು. ಇನ್ನು 2 ತಿಂಗಳು ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ನಾನ ಮಾಡಿ ಬಂದಿದ್ದೆ ಸೀದಾ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ದೇವ್ರ ಸಾಮಾನು ತೊಳೆಯೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನು ಪ್ರತಿ ಸರಿ ಯಾವ ಥರ ವಾಶ್ ಮಾಡೋದು ಅಂತಂದರೆ ಹುಣಸೆ ಹಣ್ಣು ಪ್ಲಸ್ ಉಪ್ಪು ಹಾಗೆ ಪಿತಾಂಬರಿ ಪುಡಿ, ಅದ್ರ ಜೊತೇಲಿ ವಿಮ್ ಲಿಕ್ವಿಡನ್ನು ಹಾಕ್ತಾಯಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಬಾಯಿ ತಪ್ಪಿ ನಿಂಬೆ ಹಣ್ಣಿಗೆ ಹುಣಸೆ ಹಣ್ಣು ಅಂದ್ಬಿಟ್ಟಿದ್ದೀನಿ. ಅದಂತರೂ ಹೆವಿ ಕಾಮಿಡಿ. ಯಾಕೆ ಅಂತಂದರೆ ಹೌದು ಫ್ರೆಂಡ್ಸ್, ಸಮ್ಟೈಮ್ಸ್ ನಾನು ವಾಯ್ಸ್ ಓವರ್ ಕೊಡೋವಾಗ ನನ್ನ ಮಕ್ಕಳು ಎದುರುಗಡೆನೇ ಇರ್ತಾರೆ. ನಂದು ಗಮನ ಒಂದು ಕಡೆ ವೀಡಿಯೋಸ್ ಮೇಲೆ ಇರುತ್ತೆ, ಇನ್ನೊಂದು ಅವ್ರ ಮೇಲೂ ಇರುತ್ತೆ. ಯಾಕಂದರೆ ಅಷ್ಟು ಮೀರಿ ನನ್ನ ಗಮನವನ್ನು ತಪ್ಪಿಸಿ ನಾನು ಒಂದೇ ಕೆಲಸ ಮಾಡೋದಕ್ಕಾಗಲ್ಲ. ಸೊ ಯಾರಾದರೂ ನೀವು ಡೆಫಿನೆಟ್ಲಿ 100% ಹೇಳ್ತೀನಿ, ನಂತರ 1 ಟೈಮ್ ಆದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಬಟ್ ನಿಮಗೆ 1 ಟೈಮ್ ಆಗೋದು ನನಗೆ ನಿಮ್ಮ ಹತ್ರ ಅಷ್ಟೇ ಅಲ್ಲ, ದಿನನಿತ್ಯ ನಡೀತಾ ಇರೋಂಥ ವಿಚಾರಗಳಲ್ಲಿ ಎಷ್ಟೊಂದು ಸರಿ ಆಗ್ತಿರುತ್ತೆ. ಈವನ್ ನಮ್ಮ ಚಿಟ್ಟಿ ಕೂಡ ಹೇಳ್ತಿರ್ತಾನೆ, ಅಮ್ಮ ಅದು ಇದು ಅಲ್ಲಮ್ಮ ಇದು ಅಂತೇಳಿ. ಅಯ್ಯೋ ಸಾರಿ ಚಿಟ್ಟಿ ಅಂತಿರ್ತೀನಿ. ಸೊ ಈ ಥರದೊಂದು ಕನ್ಫ್ಯೂಷನ್ ಮೈಂಡ್ ಮೇ ಬಿ ಮಗು ಆದಮೇಲೆ ಎಷ್ಟೋ ತಾಯಂದರು ಫೇಸ್ ಮಾಡ್ತಾರೆ. ಬಟ್ ಏನು ಮಾಡಲಿ, ನಾನು ಇಷ್ಟೊತ್ತಿಗೆ ರಿಕವರ್ ಆಗಬೇಕಿತ್ತು. ನನ್ನ ನೆನೆಸ್ಕೊಂಡ್ರೆ ನನಗೆ ನಗು ಬರ್ತಾ ಇದೆ ನೋಡಿ. ಯಾಕೆ ಅಂತ ಗೆಸ್ ಮಾಡಿ ನೋಡೋಣ. ಯಾಕೆ ಅಂತ ನಾನೇ ಹೇಳ್ಬಿಡ್ತೀನಿ, ಮತ್ತು ನಿಮಗೆ ಗೆಸ್ ಮಾಡೋದಕ್ಕೆ ಬಿಟ್ಟರೆ ನೀವು ವಿಚಿತ್ರ ಗೆಸ್ ಮಾಡ್ಬೋದು. ಯಾಕೆ ಅಂತಂದರೆ ಒಂದು ಕಡೆ ಇದನ್ನೆಲ್ಲ ಮೇಂಟೈನ್ ಮಾಡ್ತಿರ್ತೀನಲ್ವ, ಸೊ ಹಾಗಾಗಿ ಅಷ್ಟೇ. ಒಂಥರ ನನ್ನ ಕೈಗಳು ಯಾವಾಗಲೂ ವರ್ಕ್ ಮಾಡ್ತಿದ್ದಾವೇನಪ್ಪ ಅನ್ನೋ ಥರ ಫೀಲಿಂಗಲ್ಲಿ ಇರುತ್ತೆ ನನ್ನ ಮೈಂಡು. ಸೊ ಹಂಗಾಗಿ ಈ ಥರದೊಂದು ಕನ್ಫ್ಯೂಷನ್ ಸ್ಟೇಟಲ್ಲಿರೋದು ನಾರ್ಮಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ನಾನೇ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಿದ್ದೀನಿ, ದಯವಿಟ್ಟು ಏನು ಅನ್ಕೋಬೇಡಿ. ಸಮ್ಟೈಮ್ಸ್ ಮಾತಾಡೋವಾಗ ಮಿಸ್ ಕೂಡ ಆಗಿರುತ್ತೆ, ಹೊಟ್ಟೆಗೆ ಹಾಕೊಳ್ಳಿ. ಇನ್ನು ಮಕ್ಕಳಿಲ್ಲ ಅಂತ ಹೇಳಿ ಪೀಸ್ ಆಫ್ ಮೈಂಡಲ್ಲಿ ನಾನು ಮನೆಯಲ್ಲಿ ಇವತ್ತು ನಮ್ಮ ದೇವ್ರ ಮನೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕಸನೆಲ್ಲ ಎಲ್ಲ ಆಗಿದೆ ಅಲ್ವಾ. ಇವಾಗ ಇದನ್ನು ಕೂಡ ಅಷ್ಟೇ ಡೀಪ್ ಕ್ಲೀನ್ ಮಾಡ್ಕೊತೀನಿ. ನಿಮ್ಗೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಒಂದ್ಸರಿ ಡೀಪ್ ಕ್ಲೀನ್ ಮಾಡೋದಕ್ಕೆ ತಕೊಂಡ್ಬಿಟ್ರೆ ಅದು ಪೂರ್ತಿ ಸ್ವಚ್ಛ ಆಗಬೇಕು, ಇಲ್ಲಾಂದರೆ ಮನಸ್ಥಿತಿನೇ ಒಂಥರ ಏನೋ ಏರುಪೇರು ಅನ್ನಿಸ್ತಾ ಇರುತ್ತೆ, ಅಯ್ಯೋ ಇದನ್ನು ಕ್ಲೀನ್ ಮಾಡಲಿಲ್ಲ ಅಂತೇಳಿ. ಇದ್ರ ಜೊತೆಲಿ ಕೆಲವೊಂದಷ್ಟು ನಿಮ್ಮ ಕ್ವಶನ್ಗಳಿಗೆ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ಕೊತೀರಾ ಅಂತ ನೀವು ಕೇಳ್ಬೋದು. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಕೇಳಿದ್ರು, ಅಲ್ಲಿ ತುಂಬ ಶಾರ್ಟಾಗಿ ಆನ್ಸರ್ ಮಾಡಿದ್ದೀನಿ ನಾನು. ಬಟ್ ಇಲ್ಲಿ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ ಆನ್ಸರ್ ಮಾಡ್ತೀನಿ. ಸೊ ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತೀರಿ ಅಂತ ಕೇಳೋದಾಯಿತು ಅಂತಂದರೆ ನಾನು ಎಕ್ಸಾಕ್ಟಾಗಿ 15 ದಿನ ಅಂತ ಇಟ್ಕೊಂಡಿರ್ತೀನಿ. ಸೊ ಹುಣ್ಣಿಮೆಗೊಂದ್ಸರಿ, ಅಮಾವಾಸ್ಯೆಗೊಂದ್ಸರಿ, ಅದರ ನಡುವೆ ಏನಾದರೂ ಹಬ್ಬಗಳು
ಬರ್ತಾ ಇದೆ ಅಂತಂದಾಗ ಅವಾಗ ಬಿಡ್ತೀನಿ, 3 ವಾರನೂ ಆಗ್ಬೋದು. ಸೊ ಆ ಥರದೊಂದು ನೀಟಾಗಿ ಫಾಲೋ ಮಾಡ್ತಾ ಇರ್ತೀನಿ. ಯಾಕಂದರೆ ಎವ್ರಿ ವೀಕ್ ಕ್ಲೀನ್ ಮಾಡೋದಕ್ಕಾಗಲ್ಲ, ಸಮ್ಟೈಮ್ಸ್ ಆಗುತ್ತೆ, ಸಮ್ಟೈಮ್ಸ್ ಆಗಲ್ಲ. ಇನ್ನು ನನಗೇನಾದರೂ ಕ್ಲೀನ್ ಮಾಡೋಷ್ಟು ಟೈಮ್ ಇದೆ, ಆರಾಮ್ಸೆ ಮಾಡ್ಕೋಬೋದು ಅಂತಂದಾಗ ಡೆಫಿನೆಟ್ಲಿ ಮಾಡ್ತಾ ಇರ್ತೀನಿ. ಮಾಡಿದ್ರೆ ಇದೇ ಥರ ಡೀಪ್ ಕ್ಲೀನ್ ಮಾಡಿ ಪೂಜೆ ಮಾಡಿದ್ರೇ ಒಂಥರ ಏನೋ ಸಮಾಧಾನ. ಹಾಗೆ ಇನ್ನೊಂದು ಏನಂತಂದರೆ ದೇವ್ರ ಮನೆ ಒರೆಸೋ ಅಂಥ ನೀರಲ್ಲಿ ಉಪ್ಪು ಅರಿಶಿನ ಪುಡಿ ಕಂಪಲ್ಸರಿ ಹಾಕ್ತೀನಿ. ಯಾಕೆ ಅಂತಂದರೆ ಮನೇಲಿ ಇರುವಂಥ ನೆಗೆಟಿವ್ ಎನರ್ಜಿ ಮತ್ತು ದಾರಿದ್ರ್ಯತನ, ಸೊ ಈ ಥರದ್ದು ಏನಾದರೂ ಏನು ಕೆಟ್ಟ ಕಣ್ಣು ದೃಷ್ಟಿ, ಇದನ್ನೆಲ್ಲ ತೆಗೆಯುವಂಥದ್ರಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ತುಂಬ ದೊಡ್ಡ ಪಾತ್ರ ಅಂತಲೇ ಹೇಳ್ಬೋದು. ಇದನ್ನು ಮುಂಚೆಯಿಂದನೂ ಫಾಲೋ ಮಾಡ್ತಾ ಬರ್ತಾ ಇರೋದು. ಸೊ ಮನೇಲಿ ಏನಾದರೂ ಹಣಕಾಸಿನ ಸಮಸ್ಯೆ ಅಂತ ಇದೆ ಅಂತಂದರೆ ಅವರು ಕೂಡ ಇದನ್ನು ಫಾಲೋ ಮಾಡ್ಬೋದು ಅಂತ ಹೇಳಿ. ಹಣಕಾಸಿನ ಸಮಸ್ಯೆ ಅಂತ ಹೇಳೋದಾಯಿತು ಅಂತಂದರೆ ನಮ್ದು ಅದರಲ್ಲಿ ದೊಡ್ಡ ಕತೆ, ಸ್ವಲ್ಪನಾದರೂ ಸುಧಾರಿಸ್ಕೋಬೇಕು ಅಂತೇಳಿ ಇದನ್ನೆಲ್ಲ ಫಾಲೋ ಮಾಡ್ತೀನಿ. ಬಟ್ ತುಂಬಾ ಬೆಟರ್ ಅಂತಲೂ ಅನಿಸುತ್ತೆ ಫ್ರೆಂಡ್ಸ್. ನಾವು ನಂಬಿ ಏನಾದರೂ ನಡೆಸ್ತಾ ಇದ್ದೀವಿ ಅಂತಂದರೆ ನಮಗೆ ಯಾವತ್ತೂ ಅದರಿಂದ ಏನೂ ಕಡಿಮೆ ಅಂತೂ ಆಗಲ್ಲ ಅನ್ನೋದು ನಾನು ನಂಬ್ತೀನಿ. ಸೊ ಹಾಗಾಗಿ ಇದನ್ನೆಲ್ಲ ರಿಚುವಲ್ಸ್ ಕೆಲವೊಂದಷ್ಟು ಫಾಲೋ ಮಾಡೋದು ಮಾಡ್ತೀನಿ. ಇದಾಗಿದ ತಕ್ಷಣ, ದೇವ್ರ ಮನೆ ಕ್ಲೀನ್ ಆಗಿದ ತಕ್ಷಣ ನಾನು ಇವಾಗ ನೆಕ್ಸ್ಟ್ ಮಾಡೋದೇ ದೇವ್ರ ಸಾಮಾನು ಏನೇನಿದೆ ಅದನ್ನೆಲ್ಲ ಎಲ್ಲ ನೀಟಾಗಿ ತೊಳ್ಕೊತೀನಿ. ಹಾಗೆ ನಾನು ಇವಾಗ ತೋರಿಸಿದ್ನಲ್ಲ, ಹುಣಸೆ ಹಣ್ಣು, ಉಪ್ಪು, ಪೀತಾಂಬರಿ ಮತ್ತು ಜೆಲ್ ಇದೆಲ್ಲ ಸೇರಿದ್ರೆ ಸಾಕು ಫ್ರೆಂಡ್ಸ್, ಎಷ್ಟು ನೀಟಾಗುತ್ತೆ ಅಂದರೆ. ಬೇರೆ ಎಲ್ಲ ತುಂಬ ಜನ ಟಿಪ್ಸ್ ಎಲ್ಲ ಫಾಲೋ ಮಾಡ್ತಾ ಇರ್ತಾರೆ, ಬಟ್ ಇದಕ್ಕಿಂತ ಬೆಸ್ಟ್ ಟಿಪ್ ಇನ್ನೊಂದಿಲ್ಲ. ನಮ್ಮಮ್ಮ ಕೂಡ ಅದನ್ನೇ ಹೇಳ್ತಾರೆ, ಅಯ್ಯೋ ಅದು ಇದು ಹಚ್ಚೋದಕ್ಕಿಂತ ನಾವೇನು ರೆಗ್ಯುಲರಾಗಿ ಮಾಡ್ತಾ ಹೋಗ್ತಿರ್ತೀವಿ ಅದನ್ನು ಮಾಡೋದು ಬೆಟರ್ ಅಂತೇಳಿ. ಆಮೇಲೆ ಕಳಸದ ಕಾಯಿ ನೋಡ್ತಾ ಇದ್ದೀರಲ್ಲ ನೀವು, ಸೈಡ್ಗೆ ನಾನು ತೆಗೆದಿಟ್ಟಿದ್ದೀನಿ. ಯಾಕೆ ಅಂತಂದರೆ ಹೊರಗಿಡೋದಕ್ಕಿಂತ ನೀರಲ್ಲಿ ಇಟ್ಟರೆ ಒಳ್ಳೇದು. ಮತ್ತು ಇವತ್ತು ನಾನಿನ್ನು ಮಂಗಳವಾರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತಂದಾಗ ಬುಧವಾರದವರೆಗೂ ಇರಬೇಕಲ್ವಾ, ನೀರೆಲ್ಲ ಇರಬೇಕು ಅಂತೇಳಿ ನೀರಲ್ಲಿ ಹಾಕಿಟ್ಟಿರ್ತೀನಿ. ಯಾಕಂದರೆ ಈ ಕಾಯಿ ಮೇ ಬಿ ಫಲ ಬಿಡ್ಬೋದು ಅಂತೇಳಿ ವೆಯ್ಟ್ ಮಾಡ್ತಾ ಇರೋದು ನಾನು, ಮತ್ತೆ ಒಣಗಿಬಿಟ್ರೆ ಅನ್ನೋ ಕಾರಣಕ್ಕೆ ಅದನ್ನು ಒಂದ್ಸರಿ ಕಾಯಿ ತೆಗೆದು ನೀಟಾಗಿ ತೊಳೆದು ಆಮೇಲೆ ಒಂದು ಬಾಕ್ಸಲ್ಲಿ ಈ ಥರ ನೀರು ಹಾಕಿ ಇಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಏನಂತಂದರೆ ಇವತ್ತು ಆ್ಯಕ್ಚುಲಾಗಿ ಕ್ಲೀನ್ ಮಾಡೋ ಥರ ಇರಲಿಲ್ಲ, ಮಂಗಳವಾರ ಅಲ್ವಾ ಕ್ಲೀನ್ ಮಾಡಬಾರ್ದು. ಬಟ್ ಏನು ಮಾಡಲಿ, ನಿನ್ನೆ ಸೋಮವಾರ ನಮ್ಮಮ್ಮ ಹೇಳಿದ್ರು ಮಂಗಳವಾರ ಮಾಡೋದಕ್ಕಿಂತ ಸೋಮವಾರನೇ ಮಾಡ್ಕೊಂಬಿಡು, ಮಾಡ್ತೀಯಾ ನೋಡು ಅಂತೇಳಿ. ಅಮ್ಮ ಆದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಿದ್ದೆ. ಸೊ ಆಗಲಿಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ಹಾಗಾಗಿನೇ ಮತ್ತು ಇದ್ರೆ ಇರಲಿ ನಾಳೆ ಅಮಾವಾಸ್ಯೆ ಅಂತ ಹೇಳಿ ಇವತ್ತು ಮಾಡ್ಕೊತಾ ಇರೋದು. ಒಂದು ಕಡೆ ರಿಲ್ಯಾಕ್ಸ್ಡ್ ಆಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರೆ ಇನ್ನೊಂದು ಕಡೆ ಅನಿಸ್ತಾ ಇರುತ್ತೆ ಮನಸ್ಸಲ್ಲಿ, ಅಪ್ಪ ಬಂದುಬಿಡ್ತಾರಪ್ಪ, ಬೇಗ ಬೇಗ ಮುಗಿಸ್ಕೋಬೇಕು ಅಂತೇಳಿ. ಆ್ಯಕ್ಚುಲಿ ಇವತ್ತು ಇದನ್ನೆಲ್ಲ ನೀಟ್ ಮಾಡ್ಕೊತಾ ಇದ್ದೀನಲ್ಲ, ಮತ್ತು ಬೇರೆ ಕೆಲಸ ಏನೂ ಇರಲ್ಲ, ಆರಾಮಾಗಿ ಮನೇಲಿ ಬೇರೆ ಎಲ್ಲ ಮೀನ್ಸ್ ಅಡುಗೆ ಎಲ್ಲ ಆಗಿದ್ರೆ ಫುಲ್ ಫ್ರೀ ಆಗಿರ್ತೀನಿ. ನಾನು ಕೂಡ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಿರ್ತೀನಿ ಅಂತೇಳಿ. ಮತ್ತು ಎಡಿಟಿಂಗ್ಸ್ ಏನಾದರೂ ಇತ್ತು ಅಂತಂದರೆ ಮುಗಿಸ್ಕೊತಾ ಇರ್ತೀನಿ. ಮಕ್ಳು ಇಲ್ದಿರೋಂಥ ಟೈಮಲ್ಲಿ ಫುಲ್ ಈ ಥರದ್ದೆಲ್ಲ ಮುಗಿಸ್ಕೊತಾ ಇರ್ತೀನಿ. ಸಮ್ಟೈಮ್ಸ್ ಅನಿಸುತ್ತೆ ರೆಸ್ಟ್ ಯಾವಾಗ ಮಾಡಲಿ ಮತ್ತೆ ಅಂತೇಳಿ. ಸೊ ಫುಲ್ ಆಫ್ ಕನ್ಫ್ಯೂಷನ್ ಮೈಂಡ್ ಫ್ರೆಂಡ್ಸ್. ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ ನನ್ನ ಜರ್ನಿ. ಬಟ್ ಯಾಕೆ ದಿವ್ಯಾ ಇಷ್ಟೊಂದು ಹಾರ್ಡ್ ವರ್ಕ್ ಅಂತಂದರೆ, ಸೊ ಫ್ರೆಂಡ್ಸ್ ಆಲ್ರೆಡಿ ಹೇಳಿದ್ದೀನಲ್ವಾ, ಸುಮ್ಮನೆ ಇರೋದಕ್ಕಿಂತ ಏನಾದರೂ ಒಂದು ಮಾಡಿ ಬೇಗ ಲೈಫನ್ನು ಸೆಟ್ಲ್ ಮಾಡಬೇಕು. ಬೇಗ ಅಂದರೆ ಇಟ್ಸ್ ಆಲ್ರೆಡಿ ಟು ಲೇಟ್. ನಾವು ಏನು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ಏನು ಮಾಡಬಾರ್ದು ಅದನ್ನೆಲ್ಲ ಮಾಡ್ಕೊತ ಕೂತ್ಕೊಂಡು ನಮ್ಮ ಮಕ್ಕಳಿಗೆ ಆ್ಯಕ್ಚುಲಾಗಿ ಎಕ್ಸಾಂಪಲ್ ಆಗಿ ಇರೋವಂಥ ಟೈಮಲ್ಲಿ ಇನ್ನೂ ಇಲ್ಲ. ಇನ್ನು ಅವ್ರಿಗೆ ತಿಳಿಯೋದ್ರೊಳಗಡೆ ನಾವು ಹಂಗೋ ಹಿಂಗೋ ಚೆನ್ನಾಗಿ ಆಗಿರಬೇಕು ಅನ್ನೋದು ನಂದು ಡ್ರೀಮ್. ನಾರ್ಮಲಿ ಯೂಟ್ಯೂಬರ್ ಲೈಫ್ ಹಿಂಗಿರುತ್ತೆ ಹೆಂಗಿರುತ್ತೆ ಅಂತ ಹೇಳಿ ತುಂಬ ಜನನ ನೋಡಿದ್ದೀನಿ. ಬಟ್ ರಿಯಾಲಿಟಿ ಏನು ಅಂತಂದರೆ ನನ್ನ ಹತ್ರ ಕಲೆ ಒಂದು ಮಾತ್ರ ಇದೆ, ಮೀನ್ಸ್ ವಾಯ್ಸ್ ಓವರ್ ಕೊಡುವಂಥದ್ದು, ಆ ಕ್ರಿಯೇಟಿವಿಟಿ ಮೈಂಡು, ಲಾಗ್ಸ್ ಮಾಡಬೇಕು ಆ್ಯಂಡ್ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಬೆಳೆಯುವಂಥ ಕಲೆ ಮಾತ್ರ ಕೊಟ್ಟಿದ್ದಾನೆ ದೇವ್ರು, ಬಿಟ್ಟರೆ ಬೇರೆ ಯಾವುದೂ ಇರದೇ ಇರೋವಂಥದ್ದು. ನೀವು ಮನೆ ಬಗ್ಗೆ ಕೇಳ್ತಾ ಇರ್ತೀರಾ ಆ್ಯಂಡ್ ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಾ ಇರ್ತೀರಿ. ಸೊ ಫ್ರೆಂಡ್ಸ್, ಮನೆ ಇದು ರೆಂಟೆಡ್ ಆಗಿರುತ್ತೆ, ಮತ್ತು ನಾವು ಕೂಡ ಪ್ರತಿ ತಿಂಗಳು ರೆಂಟ್ ಪೇ ಮಾಡ್ತೀವಿ. ಅದ್ರ ಜೊತೆಲಿ ಆಸ್ತಿ ಅನ್ನೋದು ಅಂಥದ್ದೇ ಇಲ್ಲ. ಸೊ ಅದು ನಮ್ಗೆ ತುಂಬ ದೂರದ ವಿಚಾರ. ಸೊ ಏನು ಅಂತಂದರೆ ಲೈಫ್ನಲ್ಲಿ ಲೀಡ್ ಮಾಡಬೇಕು, ಮಾಡ್ತಾ ಇದ್ದೀವಿ. ತುಂಬ ಬೆಟರಾಗಿ ಲೀಡ್ ಮಾಡಬೇಕು ಅಂತಂದರೆ ಇವತ್ತು ನಾನು ಇಷ್ಟು ಆ್ಯಕ್ಟಿವ್ ಆಗಿರಲೇಬೇಕು ಆ್ಯಂಡ್ ಪ್ಲಸ್ ಇನ್ನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕು, ಈ ಯಾವುದೋ ಒಂದು ಹಂತಕ್ಕೆ ತಗೊಂಡು ಹೋಗಲೇಬೇಕು ಅನ್ನೋದು ನನ್ನ ಕನಸು. ಇನ್ನು ಬಂಗಾರ ಬೆಳ್ಳಿ ಈ ಥರದ ವಿಚಾರ ಅಂತಂದರೆ ನನಗೂ ಅದಕ್ಕೂ ಆಗಿ ಬರಲ್ಲ. ಯಾಕಂದರೆ ನನ್ನ ಹತ್ರ ಇನ್ನೂ ಏನೂ ಇಲ್ಲ. ಸಮ್ಟೈಮ್ಸ್ ತುಂಬ ಬೇಜಾರು ಅನಿಸುತ್ತೆ, ನಮಗೆ ಅಂದ್ಕೊಂಡಾಗಲ್ಲ, ಹೊರಗಿನ ಜನ ನಮ್ಮನ್ನು ಕೇಳಿದಾಗ. ಸೊ ಇಷ್ಟು ವರ್ಷ ಆಯಿತು ಮದುವೆ ಆಗಿ, ಮಕ್ಕಳಿದ್ದಾರೆ, ಅವ್ರಿಗೂ ಏನು ಮಾಡಿಲ್ಲ, ನೀವು ಏನು ಮಾಡ್ಕೊಂಡಿಲ್ವಾ ಅಂತೇಳಿ ತುಂಬ ಬ್ಯಾಡಾಗಿ ಅನಿಸುತ್ತೆ. ಆ ವರ್ಡ್ಸ್ ಎಲ್ಲ ತುಂಬ ಬ್ಯಾಡ್ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ಪರಿಸ್ಥಿತಿ ತಕ್ಕಂತೆ ನಾವಿರಬೇಕು. ಇವತ್ತು ಹಠ ಮಾಡಿ ಎಲ್ಲದು ಬೇಕೇ ಬೇಕು ಅಂತ ಕೂತ್ಕೊಂಡ್ರೆ ಅದು ನನಗೆ ಅನಿಸಲ್ಲ, ಆ ಥರದ ಮನೋಭಾವನೆ ಇಲ್ಲ. ಏನೇ ಇದ್ದರೂ ಕೂಡ ಇವತ್ತೆಲ್ಲ ನಾಳೆ ಬರುತ್ತೆ. ಆಮೇಲೆ ಏನೇ ಬರಬೇಕಂತಂದ್ರೂ ಕೂಡ ಅದಕ್ಕೊಂದು ಋಣ ಬೇಕು ಅಂತ ಅನ್ಕೊತೀನಿ. ಸೊ 100%ಅಲ್ಲಿ ಒಂದು 5% ಇವಾಗ ದೇವ್ರು ನಮ್ಮ ಮೇಲೆ ಕರುಣೆ ತೋರಿದಾನ ಅಂತ ಅನ್ನಿಸ್ತಾ ಇದೆ, ಬಿಟ್ಟರೆ ಬೇರೆ ಎಂಥದ್ದು ಕೂಡ ಬ್ಯಾಕ್ಗ್ರೌಂಡ್ ನಮ್ಮದು ಇಲ್ಲ. ಸೊ ಹಾಗಾಗಿನೇ ಇಷ್ಟು ಹಾರ್ಡ್ ವರ್ಕ್, ಇಷ್ಟು ಒಂದು ಮಾಡಲೇಬೇಕು ಅಂತ ಹೇಳಿ. ಸೊ 30 ವರ್ಷದೊಳಗಡೆ ಅಟ್ಲೀಸ್ಟ್ ನನ್ನ ಮಕ್ಕಳು ನನ್ನನ್ನು ತುಂಬ ಪ್ರೌಡಾಗಿ ಫೀಲ್ ಮಾಡಬೇಕು ಅನ್ನೋದು ಕೂಡ ತುಂಬ ನೆನಪಿಟ್ಕೊಂಡು ತುಂಬ ಚುರುಕಾಗಿ ಇದನ್ನೆಲ್ಲ ನಡೆಸ್ಕೊತಾ ಇರ್ತೀನಿ. ಇನ್ನು ತಡ ಮಾಡದೆ ಬಂದೇ ಬಿಟ್ರು
ಬಿಟ್ರು ನನ್ನ ಮಕ್ಕಳು. ಬಂದ ತಕ್ಷಣ ಅಕ್ಕ ಕರ್ಕೊಂಬಂದರು. ಸೊ ಜಯಂತ್ ಬಂದು ಕೂತ್ಕೊಂಡಿದ್ದಾರೆ, ವರ್ಕ್ ಮಾಡ್ತಿದ್ದಾರೆ. ಬಂದ ತಕ್ಷಣ ನನ್ನ ನೋಡಿ ಒಂದು ರಿಯಾಕ್ಷನ್ ಕೊಟ್ಲು ಅಂದರೆ ಸೂಪರ್ ಅಂತ ಅನ್ನಿಸ್ತು. ಅವಳನ್ನ ಬಿಟ್ಟು ಇಷ್ಟೊತ್ತಿದ್ದಿದ್ದೆ ಒಂಥರ ರೋಮಾಂಚನ. ಬಟ್ ಅವರು ಇಲ್ಲ ಅಂತಂದಿದ್ದು ಒಂಥರ ಏನೋ ರಿಲ್ಯಾಕ್ಸ್ ಒಳಗೆ ಎಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕಾಯಿತು. ಇನ್ನು ಹಾಲು ಇಷ್ಟ ಇದೆ ಅಂತ ಹೇಳಿ ಟೀ ಮಾಡಬೇಕು ಅಂತ ಅಂದ್ಕೊಂಡು ಅಕ್ಕ ಬಂದಿದ್ರಲ್ಲ ಹೆಂಗು. ಸೊ ಕಾವ್ಯ, ನಾನು, ಜಯಂತ್ 3 ಜನನು ಕೂಡ ಟೀ ಮಾಡಿಕೊಂಡು ಆರಾಮಾಗಿ ಟೀ ಕುಡ್ಕೋ ಅಂತ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ತಯಾರಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಜೊತೆ ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಆ್ಯಂಡ್ ಇದರ ನೆಕ್ಸ್ಟ್ ಮುಂದಿನ ಕಂಟಿನ್ಯೂ ಲಾಗ್ ನಾಳೆ ಮಾರ್ನಿಂಗ್ ಪೂಜೆ ಹೇಗಿರುತ್ತೆ ಅದೆಲ್ಲ ಕೂಡ ಶೇರ್ ಮಾಡ್ಕೊಳ್ತೀನಿ. ಡೆಫಿನೆಟ್ಲಿ ಮಿಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹಿಂಗೆ ನೋಡ್ತೀರಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.